ಪ್ಯಾಕೆಟ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಓಕೆ, ಇವತ್ತಿನ ದಿನ ನಾವು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಅನುಪಾತ ಮತ್ತು ಸಮಾನುಪಾತ ಬಗ್ಗೆ ಕ್ಲಾಸ್ ನೋಡೋಣ ಸ್ನೇಹಿತರೆ. ಅನುಪಾತ ಸಮಾನುಪಾತ ಅಂದ್ರೆ ಏನು, ಯಾವ ತರ ಪ್ರಶ್ನೆಗಳು ಬರ್ತವೆ, ಇಲ್ಲಿ ರೇಷಿಯೋಲಿ ಬೇಸಿಕ್ ಕ್ವಶನ್ಸ್ ಅನ್ನ ನಾವು ನೋಡ್ತೀವಿ ಟೈಪ್ 1 ಅಲ್ಲಿ. ಹಾಗಾದ್ರೆ ಬೇಸಿಕ್ ಕ್ವಶನ್ ನೋಡೋಕ್ಕಿಂತ ಮುಂಚೆ SSC GDಗೆ ರೇಷಿಯೋ ಮೇಲೆ ಇಲ್ಲಿ ಯಾವ ಬರ್ತಾವಂತ ಟಾಪಿಕ್, ಇಲ್ಲಿ ಟಾಪಿಕ್ ಅನ್ನ ಹೇಳ್ತೀನಿ. ನೀವು ಇಲ್ಲಿ ರೇಷಿಯೋನ ನೋಡ್ಬೋದು, ರೇಷಿಯೋ. ನೆಕ್ಸ್ಟ್ ಇದರಲ್ಲಿ ಪ್ರಪೋರ್ಷನ್ ನೋಡ್ತೀರ, ಅನುಪಾತ ಮತ್ತು ಸಮಾನುಪಾತ ನೋಡ್ತೀರ, ಪ್ರಪೋರ್ಷನ್ ನೋಡ್ತೀರ. ಓಕೆ, ಅನುಪಾತ ಮತ್ತು ಸಮಾನುಪಾತ ನೋಡ್ತೀರ. ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಏಜ್ ಮೇಲೆ ಪ್ರಶ್ನೆ ಬರ್ತವೆ, ಏಜ್ ಮೇಲೆ ಕೂಡ ನೋಡ್ತೀರ. ಹೌದಾ, ರೇಷಿಯೋ ಪ್ರಪೋರ್ಷನ್ ಏಜ್ ಕೂಡ ಇದರಲ್ಲಿ ನೋಡ್ತಾರೆ. ಇದ್ರ ಮೇಲೆ ಟೋಟಲ್ 2 or 3 ಕ್ವಶನ್ಸ್ ಬರ್ತವೆ, 2 or 3 ಕ್ವಶನ್ಸ್ ಬರ್ತವೆ. ಹೌದಾ, ರೇಷಿಯೋ ಪ್ರಪೋರ್ಷನ್ ಏಜ್ ಕೂಡ ಇದರಲ್ಲಿ ನಾವು ಕನ್ಸಿಡರ್ ಮಾಡಿರ್ತೀವಿ. 2 or 3 ಕ್ವಶನ್ಸ್ ಬರ್ತವೆ. ಹಾಗಾದ್ರೆ ಯಾವ ತರ ಪ್ರಶ್ನೆ ಬರ್ತವೆ ಅನ್ನೋದನ್ನ ಟೈಪ್ 1 ಅಲ್ಲಿ ನೋಡೋಣ. ಟೈಪ್ 1 ಅನ್ನಂತ ತಕ್ಷಣ ಇವಾಗ ನೋಡ್ರಿ, ಇವಾಗ ಇಲ್ಲಿ ರೇಷಿಯೋದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನಿಮಗೆ ಎ ಮತ್ತು ಬಿ ಇಬ್ಬರು ಕೊಟ್ಟಿರ್ತಾರೆ. ಎ ಅನುಪಾತ ಬಿ ಲಿ ಎ 10 kg ಕೊಟ್ಟಿರ್ತಾರೆ ಅಂತ ಕೊಡ್ರಿ, 10 kg, ಬಿ 15 kg. ಇವುಗಳ ಅನುಪಾತ ಎಷ್ಟು ಅಂತ ಕೇಳ್ತಾರೆ. ಇವುಗಳ ಅನುಪಾತವನ್ನು ಕನ್ವರ್ಟ್ ಮಾಡುವಾಗ ಏನ್ ಮಾಡ್ತಾರೆ, 5 2 10, 5 3 15. ಅನುಪಾತ ಎಷ್ಟು ಬಂತ್ರಿ, 2 ಅನುಪಾತ 3 ಸರಿಯಾದ, 2 ಅನುಪಾತ 3 ಸರಿಯಾದ ಉತ್ತರ. ಹಾಗಾದ್ರೆ ಇಲ್ಲಿ ಈ ತರ ಪ್ರಶ್ನೆಗಳು ಬಂದಾಗ ಹೇಗ್ ಮಾಡ್ಬೇಕು ಅನ್ನೋದನ್ನ ಬೇಸಿಕ್ ಕ್ವಶನ್ ನಾವು ನೋಡ್ತಾ ಹೋಗ್ತೀನಿ. ಫಸ್ಟ್ ಕ್ವಶನ್ ನೋಡ್ರಿ, ರಿಯಾ ಮತ್ತು ಪ್ರಿಯಾ ಅವರ ವಯಸ್ಸಿನ ಅನುಪಾತ 5:6 ಆಗಿದೆ. ಒಂದು ವೇಳೆ ಪ್ರಿಯಾಳ ವಯಸ್ಸು 30 ವರ್ಷಗಳಾಗಿದ್ದರೆ ರಿಯಾಳ ವಯಸ್ಸನ್ನು ಕಂಡುಹಿಡಿಯಿರಿ. ನಿಮ್ಗೆ ಏನ್ ಮಾಡಿದ್ದಾರೆ, ರಿಯಾ ಕೊಟ್ಟಿದ್ದಾರೆ ಮತ್ತು ಪ್ರಿಯಾ ಕೊಟ್ಟಿದ್ದಾರೆ. ರಿಯಾ ಅಂಡ್ ಪ್ರಿಯಾ, ರಿಯಾ ಅಂಡ್ ಪ್ರಿಯಾ ಕೊಟ್ಟಿದಾರಲ್ಲ, ಅವುಗಳ ಅನುಪಾತ ಏನ್ ಕೊಟ್ಟಿದ್ದಾರೆ, ರಿಯಾ 5 ಅನುಪಾತ ಕೊಟ್ಟಿದ್ದಾರೆ, ಪ್ರಿಯಾ 6 5:6. ಹಾಗಾದ್ರೆ ಇದ್ರಲ್ಲಿ ನಿಮ್ಗೆ ಏನ್ ಮಾಡಿದ್ರೆ ಒಬ್ಬರದು ಪ್ರಿಯಾ ಏಜ್ ಕೊಟ್ಟಿದ್ದಾರೆ. ಪ್ರಿಯಾ ಏಜ್ ಎಷ್ಟು ಕೊಟ್ಟಿದ್ದಾರೆ, 30 ವರ್ಷ ಕೊಟ್ಟಿದ್ದಾರೆ. ಪ್ರಿಯಾ ಏಜ್ 30 ವರ್ಷ ಕೊಟ್ಟು ನೆಕ್ಸ್ಟ್ ಏನಂತಾರೆ, ಪ್ರಿಯಾ ಏಜ್ ಅನ್ನ ಕಂಡುಹಿಡಿ ಅಂತ ಹೇಳಿದ್ದಾರೆ, ಪ್ರಿಯಾ ವಯಸ್ಸನ್ನ ಕಂಡುಹಿಡಿ ಅಂತ ಹೇಳ್ತಾರೆ. ಹಾಗಾದ್ರೆ 6 ಎಷ್ಟೇ 30 ಸರ್, 6 5 30. ಇಲ್ಲಿ ಎಷ್ಟನ್ನ ಇಂಟು ಮಾಡಿದ್ರಲ್ಲ ಅಷ್ಟನ್ನ ಈ ಸೈಡ್ ರಿಯಾಗೂ ಇಂಟು, ರಿಯಾಗೆ ಎಷ್ಟು ಇಂಟು ಮಾಡಿದ್ರ 6 5 30, ಇದು ಇಂಟು ಬೈ ಮಾಡ್ರಿ, 5 5 ಎಷ್ಟಾಯ್ತು 25 ಆಯ್ತು. ರಿಯಾಗೆ ಎಷ್ಟು ಇಂಟು ಮಾಡಿದ್ರೆ ರಿಯಾಗೂ ಅಷ್ಟೇ ಇಂಟು ಮಾಡಿದ್ರೆ 25 years. ಆಪ್ಷನ್ ಡಿ 25 years ಇದೆ ಕರೆಕ್ಟ್ ಆನ್ಸರ್. ಜಿಡಿಗೆ ಯಾವ ತರ ಪ್ರಶ್ನೆ ಬರ್ತಾವ ಅನ್ನೋದು ಟೈಪ್ 1 ಅಲ್ಲಿ ನಾವು ನೋಡ್ತಾ ಇದೀವಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬನ್ನಿ. ಇಲ್ಲಿ ನೋಡಿ, ಎ ಮತ್ತು ಬಿ ಗಳ ವಯಸ್ಸಿನ ಅನುಪಾತ 7:11 ಆಗಿದೆ. ಎ ಯ ವಯಸ್ಸು 21 ವರ್ಷಗಳಾಗಿದ್ದರೆ ಆಗ ಬಿ ಯ ವಯಸ್ಸನ್ನು ಕಂಡುಹಿಡಿ ಅಂತ ಹೇಳಿದರೆ, ಇಲ್ಲಿ ಏನ್ ಮಾಡಿದ್ದಾರೆ, ನಿಮಗೆ ಎ ಮತ್ತು ಬಿ ಯ ವಯಸ್ಸು ಕೊಟ್ಟಿದ್ದಾರೆ. ಎ ಮತ್ತು ಬಿ ಯ ವಯಸ್ಸು, ಎ ಮತ್ತು ಬಿ ಯ ವಯಸ್ಸಿನ ಅನುಪಾತ ಎಷ್ಟು ಕೊಟ್ಟಿದ್ದಾರೆ, 7:11. 7:11. ಹಾಗಾದ್ರೆ ಎ ಈಸ್ 21 years ಅಂತ ಕೊಟ್ಟಿದ್ದಾರೆ. ಎ ಯ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ, 21 ವರ್ಷ ಕೊಟ್ಟಿದ್ದಾರೆ. ಎ ಯ 21 ವರ್ಷ ಕೊಟ್ಟು ಯಾರನ್ನ ಫೈಂಡ್ ಮಾಡಂತ ಹೇಳಿದ್ದಾರೆ, ಬಿ ಅನ್ನ ಫೈಂಡ್ ಮಾಡಿದ್ದಾರೆ. 7 ಎಷ್ಟೇ 21 ಸರ್, 7 3 20. ಈ ಸೈಡ್ ಇಂಟು 3 ಮಾಡಿ, 11 3 ಎಷ್ಟಾಯ್ತು 33 ಸರ್. ಹಾಗಾದ್ರೆ ಆಪ್ಷನ್ ಡಿ 33 ಇದೆ ಕರೆಕ್ಟ್ ಆನ್ಸರ್. ಕ್ಲಿಯರ್? ಈ ತರ ಪ್ರಶ್ನೆ ಬರ್ತವೆ. ಓಕೆನಾ, ಇದು ರೇಷಿಯೋ ಮೇಲೆ ನೀವು ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಪ್ರಪೋರ್ಷನ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಕ್ವಶನ್ ನೋಡಿ. ದೀಪಕ್ ಮತ್ತು ಹರ್ಷಿತ್ ಅವರ ವೇಗದ ಅನುಪಾತವು 19:12 ಆಗಿದೆ. ಒಂದು ವೇಳೆ ಹರ್ಷಿತ್ನ ವೇಗವು 84 km/h ಆಗಿದ್ದರೆ ದೀಪಕ್ನ ವೇಗವು ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ ಏನ್ ಮಾಡಿದ್ದಾರೆ, ನಿಮಗೆ ದೀಪಕ್ ಮತ್ತು ಹರ್ಷಿತ್ ಕೊಟ್ಟಿದ್ದಾರೆ. ದೀಪಕ್ ಮತ್ತು ಹರ್ಷಿತ್, ಕ್ಲಿಯರ್? ದೀಪಕ್ ಮತ್ತು ದೀಪಕ್ ಮತ್ತು ಹರ್ಷಿತ್ ನಲ್ಲಿ ಏನ್ ಮಾಡಿದ್ದಾರೆ, ದೀಪಕ್ನ ವಯಸ್ಸು 19 ಕೊಟ್ಟಿದ್ದಾರೆ, ಹರ್ಷಿತ್ನ ವಯಸ್ಸು 12 ಕೊಟ್ಟಿದ್ದಾರೆ. 19:12. ನಿಮಗೆ ಒಬ್ಬರು ಕೊಟ್ಟಿರ್ತಾರೆ.
ಯಾರೊಬ್ರು ಕೊಟ್ಟಿದ್ದಾರೆ? ಒಂದು ವೇಳೆ ಹರ್ಷಿತನ ವೇಗ ಕೊಟ್ಟಿದ್ದಾರೆ. ಹರ್ಷಿತನ ವೇಗ ಎಷ್ಟು ಕೊಟ್ಟಿದ್ದಾರೆ ಸರ್? ಹರ್ಷಿತನ ವೇಗ 84 ಕೊಟ್ಟಿದ್ದಾರೆ. ಹರ್ಷಿತನ ವೇಗ 84 ಅಂದ್ರೆ ದೀಪಕ್ನ ವೇಗವನ್ನು ನಮ್ಗೆ ಫೈಂಡ್ ಔಟ್ ಮಾಡುತ್ತೆ. ಹಾಗಾದ್ರೆ 12 ಎಷ್ಟು 84 ಸರ್? 12 7 80. ನೆಕ್ಸ್ಟ್ ಈ ಸೈಡ್ ಇಂಟು ಟೈಮ್ 19 7 ಎಷ್ಟು ಸರ್? 19 7 130. ಹಾಗಾದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ದೀಪಕ್ ಮತ್ತು ಹರ್ಷಿತ್ನಲ್ಲಿ ದೀಪಕ್ 19 ಅನುಪಾತ, ಹರ್ಷಿತ್ 12 ಅನುಪಾತ ಕೊಟ್ಟಿದ್ದಾರೆ. ಹಾಗಾದ್ರೆ ಹರ್ಷಿತನ ವೇಗವನ್ನು ಕೊಟ್ಟು ದೀಪಕ್ನ ವೇಗವನ್ನು ಕೇಳಿದ್ದಾರೆ. ಹೌದಾ? ನೆಕ್ಸ್ಟ್ ಪಿ ಮತ್ತು ಕ್ಯೂರ ಆದಾಯದ ಅನುಪಾತವು 8:5 ಆಗಿದೆ. ಪಿ ಯ ಆದಾಯವು ರೂಪಾಯಿ 40,000 ಆಗಿದ್ದರೆ ಆಗ ಕ್ಯೂನ ಆದಾಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ಮಾಡಿದರೆ ಪಿ ಮತ್ತು ಕ್ಯೂನ ಆದಾಯ ಕೊಟ್ಟಿದ್ದಾರೆ. ಪಿ ಮತ್ತು ಕ್ಯೂನ ಆದಾಯ, ಪಿ ಮತ್ತು ಕ್ಯೂನ ಆದಾಯ ಎಷ್ಟು ಕೊಟ್ಟಿದ್ದಾರೆ? 8:5. 8:5 ಕೊಟ್ಟು ಪಿ ಯ ಆದಾಯ ಕೊಟ್ಟಿದ್ದಾರೆ. ಪಿ ಯ ಆದಾಯ ಎಷ್ಟು ಕೊಟ್ಟಿದ್ದಾರೆ? 40,000. ಇದು ಪಿ ಯ ಆದಾಯ. ಪಿ ಯ ಆದಾಯ ಕೊಟ್ಟು ನೆಕ್ಸ್ಟ್ ಏನ್ ಮಾಡಿದರೆ ಕ್ಯೂನ ಆದಾಯ ಕೇಳಿದ್ದಾರೆ. ಕ್ಯೂನ ಆದಾಯ ಕಂಡುಹಿಡಿ ಅಂತ ಇದೆ. 8 ಎಷ್ಟು 40 ಸರ್? 8 ಇಂಟು 5,000 ಮಾಡಿದರೆ 5,000 8 ಎಷ್ಟು 40. 8 5 40. ಈ 3 0 3 0 ತೊಗೊಂಬನ್ನಿ 5,000 ಆಯ್ತು. ನೆಕ್ಸ್ಟ್ ಈ ಸೈಡ್ ಇಂಟು 5,000 ಮಾಡಿ 5,000 ಇಂಟು 5 ಮಾಡಿದ್ರೆ ಎಷ್ಟಾಯ್ತು? 25,000. ಹಾಗಾದ್ರೆ 25,000 ಏನಿದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಇದು ಟೈಪ್ 1 ಮೇಲೆ ಈ ತರ ಪ್ರಶ್ನೆ ಏನ್ ಬರ್ತಾ ಇದ್ದಲ್ಲ, ಇದು ಟೈಪ್ 1 ನೋಡ್ತಾ ಇದ್ದಾರೆ. ಟೈಪ್ 1 ಬೇಸಿಕ್ ಕ್ವಶನ್ಸ್ ಮಾತ್ರ ಇರ್ತವೆ. ಟೈಪ್ 2 ಟೈಪ್ 3 ಬಂದಂಗೆ ಏನಾಗ್ತದೆ ಕ್ವಶನ್ ಸ್ವಲ್ಪ ಟಫ್ ಆಗ್ತಾ ಹೋಗ್ತಾ ಇರ್ತವೆ. ಹೌದಾ? ಎ ಮತ್ತು ಬಿ ಗಳ ತೂಕದ ಅನುಪಾತವು 9:13 ಆಗಿದೆ. ಎ ಯ ತೂಕವು ಬಿ ಗಿಂತ 16 kg ಕಡಿಮೆ ಇದೆ. ಇಲ್ಲಿ ಯಾವಾಗ ಕಡಿಮೆ ಮತ್ತು ಹೆಚ್ಚು ಅಂತ ಬರುತ್ತಲ್ಲ ಅದರ ಅರ್ಥ ಏನಂದ್ರೆ ಡಿಫ್ರೆನ್ಸ್. ಅದರ ಅರ್ಥ ಏನ್ರಿ? ಡಿಫ್ರೆನ್ಸ್. ಹೌದಾ? ವ್ಯತ್ಯಾಸ. ಅದರ ಅರ್ಥ ಏನ್ರಿ? ವ್ಯತ್ಯಾಸ. ಯಾವಾಗ ಲೆಸ್ ಆರ್ ಮೋರ್ ಅಂತ ಬರುತ್ತಲ್ಲ ಅದು ಎ ಮತ್ತು ಬಿ ಗಳ ನಡುವಿನ ವ್ಯತ್ಯಾಸ ಅಂತ ಸೂಚಿಸುತ್ತೆ. ಹಾಗಾದ್ರೆ ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ. ರೇಷಿಯೋ ಕೊಟ್ಟಿದ್ದಾರೆ ಎ ಅನುಪಾತ ಬಿ ಕೊಟ್ಟಿದ್ದಾರೆ. ಎ ಅನುಪಾತ ಬಿ. ಎ ಅನುಪಾತ ಬಿ ಯಲ್ಲಿ ಎ ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 9 ಕೊಟ್ಟಿದ್ದಾರೆ. ಬಿ ಯ ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 13 ಕೊಟ್ಟಿದ್ದಾರೆ. ಪ್ರೀವಿಯಸ್ ಕ್ವಶನ್ ಏನ್ ಮಾಡ್ತಾ ಇದ್ರು? ಏನ ಆದಾಯ ಕೊಟ್ಟು ಬಿ ನ ಕೇಳ್ತಾ ಇದ್ರು, ಇಲ್ಲಿ ಏನ ವಯಸ್ಸು ಕೊಟ್ಟು ಬಿ ಕೇಳ್ತಾ ಇದ್ರು. ಇವಾಗ ಇದರಲ್ಲಿ ತೂಕ ಕೇಳಿದರೆ ಎ ತೂಕ ಕೊಟ್ಟು ಬಿ ತೂಕ ಕೇಳಿಲ್ಲ. ಅವ್ರು ಏನ್ ಮಾಡಿದ್ರೆ ಎ ತೂಕವು ಬಿ ಗಿಂತ 16 kg ಕಡಿಮೆ ಇದೆ. ಕಡಿಮೆ ಮತ್ತು ಹೆಚ್ಚು ಅಂದಾಗ ಏನು? ಇವುಗಳ ನಡುವಿನ ವ್ಯತ್ಯಾಸ. ನಡುವಿನ ವ್ಯತ್ಯಾಸ ಎಷ್ಟಿದೆ? 13ರಲ್ಲಿ 9 ಹೋದ್ರೆ ಎಷ್ಟಾಯ್ತು? 4 ಆಯ್ತು. 4 ಯೂನಿಟ್ಗೆ ಎಷ್ಟು ಕೊಟ್ಟಿದ್ದಾರೆ? 16 kg ಕೊಟ್ಟಿದ್ದಾರೆ. 4 ಯೂನಿಟ್ಗೆ 16 kg ಅಂತಂದ್ರೆ 1 ಯೂನಿಟ್ಗೆ ಎಷ್ಟಾಯ್ತ್ರಿ? 4 1 ಯೂನಿಟ್ಗೆ 4 kg ಆಯ್ತು. 4 4 16 4 kg ಆಯ್ತು. 1 ಯೂನಿಟ್ಗೆ 4 kg ಅಂದ್ರೆ ನೆಕ್ಸ್ಟ್ ಅವ್ರು ಕೇಳಿದ್ರೆ ಬಿ ಯ ತೂಕವನ್ನು ಕಂಡುಹಿಡಿ ಅಂತ ಹೇಳಿ. ಬಿ ಯ ತೂಕವನ್ನು ಕಂಡುಹಿಡಿಯುವಾಗ ಬಿ ಎಷ್ಟಿದೆ ಸರ್? 13 ಇದೆ. ಬಿ ಯ ತೂಕವನ್ನು ಕಂಡುಹಿಡಿಯುವಾಗ ಬಿ 13 ಇದೆ. ನೆಕ್ಸ್ಟ್ ಎಷ್ಟು ಬಂದಿದೆ? 1 ಯೂನಿಟ್ಗೆ 4 ಬಂದಿದೆ. 13 4 ಎಷ್ಟಾಯ್ತು? 57. ಹಾಗಾದ್ರೆ 57 ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಎ ಮತ್ತು ಬಿ ಗಳ ನಡುವಿನ ವ್ಯತ್ಯಾಸ 4 ಯೂನಿಟ್ಗೆ 16 kg ಇದ್ದು 1 ಯೂನಿಟ್ಗೆ 4 kg. ಹಾಗಾದ್ರೆ ಬಿ ಯ ತೂಕ ಎಷ್ಟು? 13 4 50. ಎ ತೂಕ ಕೇಳಿದ್ರೆ 9 4 30. ಓಕೆ. ನೆಕ್ಸ್ಟ್ ಬರ್ತಕ್ಕದ್ದು ಟೈಪ್ 2 ಮೇಲೆ ಪ್ರಶ್ನೆ ಬರ್ತವೆ. ಹೌದಾ? ಟೈಪ್ 2 ಮೇಲೆ ಯಾವ ತರ ಪ್ರಶ್ನೆ ಬರ್ತಾವೆ ಅನ್ನೋದನ್ನ ನಾವು ನೋಡೋಣ ಬನ್ನಿ. ಓಕೆ. ಇವಾಗ ಟೈಪ್ 2 ಅಲ್ಲಿ ನಾನು ನಿಮಗೆ ಇಲ್ಲಿ ರೇಷಿಯೋವನ್ನು ಕೊಡ್ತೇನೆ. ಎ ಅನುಪಾತ ಬಿ 3:5. 3:2. 3:2. 3:2. ನೆಕ್ಸ್ಟ್ ಬಿ ಅನುಪಾತ ಸಿ 5:7. ಹಾಗಾದ್ರೆ ಎ ಅನುಪಾತ ಬಿ ಅನುಪಾತ ಸಿ ಅನ್ನ ಕಂಡುಹಿಡಿಯ ಅಂತ ಹೇಳ್ತಾರೆ. ಎ ಅನುಪಾತ ಬಿ ಅನುಪಾತ ಸಿ. ಇಲ್ಲಿ ಎ ಅನುಪಾತ ಬಿ ಅನುಪಾತ ಸಿ ಅನ್ನ ಕಂಡುಹಿಡಿದು ಮಾಡುವಾಗ ಫಸ್ಟ್ ನೋಡಿ ಎ ಅನುಪಾತ ಬಿ ಎಷ್ಟು ಕೊಟ್ಟಿದ್ದಾರೆ ಸರ್? ಎ ಅನುಪಾತ ಬಿ 3:2.
3 ಅನುಪಾತ 7. ನೆಕ್ಸ್ಟ್ ಏನ್ ಮಾಡ್ತಾರೆ, ಬಿ ಅನುಪಾತ ಬಿ ಇದೆ, ಬಿ ಅನುಪಾತ ಸಿ ಎಷ್ಟು ಕೊಟ್ಟಿದ್ದಾರೆ, 5 ಅನುಪಾತ 7. ಇಲ್ಲಿ ಬರ್ಕೋವಾಗ ಏನ್ ಮಾಡ್ಬೇಕು, ಎ ಅನುಪಾತ ಬಿ 3 ಅನುಪಾತ 7 ಬರ್ಕೊಂಡ್ರಲ್ಲ, ಬಿ ಕೆಳಗಡೆ ಬಿ ಅನುಪಾತ ಸಿ, ಬಿ 7 ಇದ್ರೆ 7 ಕಡೆ 5 ಕೊಟ್ಟು ಸಿ ಎಷ್ಟಿದೆ 7 ಇದೆ. ನೆಕ್ಸ್ಟ್ ಥಿಂಕ್ ಮಾಡಿ ಸರ್ ಏನಾಗಿದೆ, ಸರ್ ಸಿ ಖಾಲಿ ಇದೆ, ಇಲ್ಲಿ ಯಾವ್ದು ಖಾಲಿ ಇದೆ ಸರ್, ಎ ಖಾಲಿ ಇದೆ. ಸಿ ಖಾಲಿ ಇದ್ದಾಗ ಸಿ ಮುಂದುಗಡೆ ಅಥವಾ ಸಿ ಹಿಂದುಗಡೆ ಸಂಖ್ಯೆ ಯಾವ್ದು ಅದನ್ನು ಕೊಡಿ. ಮುಂದುಗಡೆ ಇದೆ ಇಲ್ಲ ಸರ್, ಹಿಂದುಗಡೆ 7 ಇದೆ 7 ಕೊಡಿ. ನೆಕ್ಸ್ಟ್ ಎ ಖಾಲಿ ಇದೆ, ಎ ಹಿಂದುಗಡೆ ಸಂಖ್ಯೆ ಇಲ್ಲ ಸರ್, ಮುಂದುಗಡೆ 5 ಇದೆ 5. ಕ್ಲಿಯರ್? ಇವಾಗ ಎಲ್ಲವನ್ನು ಇಂಟು ಮಾಡಿಬಿಟ್ಟು ಆನ್ಸರ್ ಈಜಿ ಸಿಗುತ್ತೆ. ಹೌದಾ? ಇಂಟು ಮಾಡಿ 3 5 15. ನೆಕ್ಸ್ಟು 2 5 10. ನೆಕ್ಸ್ಟು 2 7 14. ರೇಷಿಯೋ ಎಷ್ಟಾಯ್ತು, 15 ಅನುಪಾತ 10 ಅನುಪಾತ 14 ಸರಿಯಾದ ಉತ್ತರ. ಕ್ಲಿಯರ್? ಇದು ಎಕ್ಸಾಂಪಲ್, ಫಸ್ಟ್ ಒನ್ ಎಕ್ಸಾಂಪಲ್. ಓಕೆ, ಸೆಕೆಂಡ್ ಒನ್ ಎಕ್ಸಾಂಪಲ್ ಕೊಡು. ಸೆಕೆಂಡ್ ಒನ್ ಎಕ್ಸಾಂಪಲ್, ಎ ಅನುಪಾತ ಬಿ, ಎ ಅನುಪಾತ ಬಿ 4 ಅನುಪಾತ 7. ಬಿ ಅನುಪಾತ ಸಿ 3 ಅನುಪಾತ 5. 3 ಅನುಪಾತ 5. ನೆಕ್ಸ್ಟ್ ಎ ಅನುಪಾತ ಬಿ ಅನುಪಾತ ಸಿ ಅನ್ನು ಕಂಡುಹಿಡಿತಾರೆ. ಸೇಮ್ ಮೆಥಡ್ ಇರುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಮಾಡ್ತಾರ ಸರ್, ಎ ಅನುಪಾತ ಬಿ ಕೊಟ್ಟಿದ್ದಾರೆ, ಮೊದಲು ಎ ಅನುಪಾತ ಬಿ ತಗೊಳ್ಳಿ. ಎ ಅನುಪಾತ ಬಿ ಎಷ್ಟಿದೆ ಸರ್, 4 ಅನುಪಾತ 7 ಇದೆ. ನೆಕ್ಸ್ಟ್ ಬಿ ಅನುಪಾತ ಸಿ ಎಷ್ಟಿದೆ, 3 ಅನುಪಾತ 5. ನೆಕ್ಸ್ಟ್ ಯಾವ್ದು ಖಾಲಿ ಇದೆ ಸರ್, ಸಿ ಖಾಲಿ ಇದೆ, ನೆಕ್ಸ್ಟ್ ಎ ಖಾಲಿ ಇದೆ, ಅದನ್ನ ಫಿಲ್ ಮಾಡಿ. ಇಲ್ಲಿ 7 ಬಂತು, ಇಲ್ಲಿ 3 ಬಂತು. ಹೌದಾ? ನೆಕ್ಸ್ಟ್ ಇಂಟು ಮಾಡ್ತಾರೆ. ನೆಕ್ಸ್ಟ್ ಇಂಟು ಮಾಡುವಾಗ ಇಲ್ಲಿ ನೋಡಿ, 4 3 12, 7 3 20. ನೆಕ್ಸ್ಟ್ 7 5 35. ನೆಕ್ಸ್ಟ್ ಕಡ್ತಾ ಹೋಗೋದೇ ಇದ್ರೆ ಇಷ್ಟೇ. ಎಷ್ಟು ಬಂದ್ರೆ 12 ಅನುಪಾತ 21 ಅನುಪಾತ 35 ಸರಿಯಾದ ಉತ್ತರ. ಯಾವಾಗ 2 ರೇಷಿಯೋನ ಕೊಟ್ಟಾಗ ಈ ತರ ಮಾಡ್ತಾರೆ. ಕ್ಲಿಯರ್? 2 ರೇಷಿಯೋ ಕೊಟ್ಟಿದ್ದಾರೆ. ಹಾಗಾದ್ರೆ ಸಪೋಸ್ ಇವಾಗ 3 ರೇಷಿಯೋ ಕೊಟ್ಟಾಗ ಯಾವ ತರ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ಎಕ್ಸಾಂಪಲ್ ಬನ್ನಿ. ನೆಕ್ಸ್ಟ್ ಎಕ್ಸಾಂಪಲ್, ಎ ಅನುಪಾತ ಬಿ 2 ಅನುಪಾತ 3. ಬಿ ಅನುಪಾತ ಸಿ 5 ಅನುಪಾತ 2. 5 ಅನುಪಾತ 7. ಸಿ ಅನುಪಾತ ಡಿ. ಹೌದಾ? ಇವಾಗ ಎ ಅನುಪಾತ ಬಿ ತೊಂದ್ರೆ 2 ಅನುಪಾತ 3, ಬಿ ಅನುಪಾತ ಸಿ ತೊಂದ್ರೆ 5 ಅನುಪಾತ 2. ನೆಕ್ಸ್ಟ್ ಸಿ ಅನುಪಾತ ಡಿ, ಓಕೆನಾ, 3 ಅನುಪಾತ 7. ನೆಕ್ಸ್ಟ್ ಏನ್ ಮಾಡ್ತಾರೆ ನಿಮಗೆ ಸರ್, ಫೈಂಡ್ ಔಟ್ ಮಾಡುತ್ತೆ. ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಅನ್ನು ಫೈಂಡ್ ಔಟ್ ಮಾಡಂತ ಹೇಳ್ತಾರೆ. ಹೌದಾ? ಬನ್ನಿ, ಎ ಅನುಪಾತ ಬಿ ಎಷ್ಟಿದೆ, ಎ ಅನುಪಾತ ಬಿ 2 ಅನುಪಾತ, ಬಿ ಅನುಪಾತ ಸಿ ಎಷ್ಟಿದೆ 5 ಅನುಪಾತ 2. ಸಿ ಅನುಪಾತ ಡಿ ಎಷ್ಟಿದೆ, ಸಿ ಅನುಪಾತ ಡಿ 3 ಅನುಪಾತ 7. ಈ ತರ ಬರ್ಕೋಬೇಕು. ಹಾಗಾದ್ರೆ ಇಲ್ಲಿ ಯಾವ್ಯಾವ ಖಾಲಿ ಇದೆ ನೋಡ್ರಿ ಸರ್, ಇಲ್ಲಿ ಸಿ ಮತ್ತು ಡಿ ಖಾಲಿ ಇದೆ. ಸಿ ಮತ್ತು ಡಿ ಖಾಲಿ ಇದ್ದಾಗ ಅದ್ರ ಹಿಂದುಗಡೆ ಸಂಖ್ಯೆ 3 ಇತ್ತಲ್ಲ, ಇಲ್ಲಿ 3 ಕೊಡಿ, ಇಲ್ಲಿ 3. ನೆಕ್ಸ್ಟ್ ಸರ್ ಇಲ್ಲಿ ಡಿ ಖಾಲಿ ಇದೆ, ಅದ್ರ ಹಿಂದುಗಡೆ ಸಂಖ್ಯೆ 2. ನೆಕ್ಸ್ಟ್ ಇಲ್ಲಿ ಎ ಖಾಲಿ ಇದೆ, ಹಿಂದುಗಡೆ ಸಂಖ್ಯೆಯಲ್ಲಿ ಮುಂದುಗಡೆ ಸಂಖ್ಯೆಯನ್ನು ಕೊಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಬಿ ಮತ್ತು ಎ ಖಾಲಿ ಇದೆ, ಹಿಂದುಗಡೆ ಸಂಖ್ಯೆಯಲ್ಲಿ ಮುಂದುಗಡೆ ಸಂಖ್ಯೆ 3 ಇದೆ, ಇಲ್ಲಿ 3 ಕೊಡಿ, ಇಲ್ಲಿ 3. ಓಕೆ, ನೆಕ್ಸ್ಟ್ ಇಂಟು ಮಾಡಿ. ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, 2 5 10, 10 3 30. ನೆಕ್ಸ್ಟ್ 5 3 15, 15 3 45. ನೆಕ್ಸ್ಟ್ 3 2 6, 6 3 15.
ನೆಕ್ಸ್ಟ್ 3 2 6 6 7 47. ನೆಕ್ಸ್ಟ್ ಕಡ್ತಾ ಹೋದ್ರೆ ಕಡ್ತಾ ಹೊಡಿಬೇಕು. ಹೋಗುತ್ತಾ ನೋಡಿ ಸರ್? ಹೋಗುತ್ತೆ ಸರ್. ಎಷ್ಟರಿಂದ ಹೋಗುತ್ತೆ ನೋಡಿ ಸರ್? ಕಡ್ತಾ ಹೋಗುವಾಗ 3 10 30, ನೆಕ್ಸ್ಟ್ 3 1 3, 3 5 15, ನೆಕ್ಸ್ಟ್ 3 6 18, ನೆಕ್ಸ್ಟ್ 3 1 3, 3 4 12, ನೆಕ್ಸ್ಟ್ 10 15 6 14 ಕಡ್ತಾ ಹೋಗಲ್ಲ ಸರ್? 10 ಅನುಪಾತ 15 ಅನುಪಾತ 6 ಅನುಪಾತ 4 ಸರಿಯಾದ ಉತ್ತರ. ಓಕೆನಾ? ಕ್ಲಿಯರ್? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಬಿಡಿಸೋಣ ಬನ್ನಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ಎ ಅನುಪಾತ ಬಿ 1 ಅನುಪಾತ 3. ನೆಕ್ಸ್ಟ್ ಬಿ ಅನುಪಾತ ಸಿ 2 ಅನುಪಾತ 5. 2 ಅನುಪಾತ 5. ನೆಕ್ಸ್ಟ್ ಸಿ ಅನುಪಾತ ಡಿ 1 ಅನುಪಾತ 4. ಇವಾಗ ಇಲ್ಲಿ ಏನು ಫೈಂಡ್ ಔಟ್ ಮಾಡಂತಾರೆ ಸರ್? ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಅನ್ನ ಫೈಂಡ್ ಔಟ್ ಮಾಡುತ್ತೆ ಅಂತ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವಾಗ ಎ ಅನುಪಾತ ಬಿ ಫಸ್ಟ್. ಎ ಅನುಪಾತ ಬಿ ಎಷ್ಟು ಕೊಟ್ಟಿದ್ದಾರೆ? ಎ ಅನುಪಾತ ಬಿ ಸರ್ 1 ಅನುಪಾತ 3 ಇದೆ. ನೆಕ್ಸ್ಟ್ ಬಿ ಅನುಪಾತ ಸಿ ಎಷ್ಟು ಕೊಟ್ಟಿದ್ದಾರೆ? ಬಿ ಅನುಪಾತ ಸಿ 2 ಅನುಪಾತ 5 ಕೊಟ್ಟಿದ್ದಾರೆ. ಸಿ ಅನುಪಾತ ಡಿ ಎಷ್ಟಿದೆ? ಸಿ ಅನುಪಾತ ಡಿ 1 ಅನುಪಾತ 4 ಇದೆ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಾರ? ಯಾವ್ಯಾವ ಸಂಖ್ಯೆ ಎಲ್ಲ ಇಂಟು ಮಾಡಿ ಸರ್. ಸಿ ಮತ್ತು ಡಿ ಎಂಟಿ ಇದೆ, ಹಿಂದೆಗಡೆ ಸಂಖ್ಯೆ ಇಲ್ಲೂ 3 ಕೊಡಿ, ಇಲ್ಲೂ 3 ಕೊಡಿ. ನೆಕ್ಸ್ಟ್ ಡಿ ಖಾಲಿ ಇದೆ, ಹಿಂದೆಗಡೆ ಸಂಖ್ಯೆ 5 ಕೊಡಿ. ನೆಕ್ಸ್ಟ್ ಇಲ್ಲಿ ಎ ಖಾಲಿ ಇದೆ, ಹಿಂದೆಗಡೆ ಸಂಖ್ಯೆ 7 ಕೊಡಿ. ನೆಕ್ಸ್ಟ್ ಇಲ್ಲಿ ಎ ಮತ್ತು ಬಿ 2 ಖಾಲಿ ಇದಾವೆ, ಇಲ್ಲಿ 1 ಇಲ್ಲಿ 1. ನೆಕ್ಸ್ಟ್ ಇಂಟು ಮಾಡುವಾಗ 2 1 2, ನೆಕ್ಸ್ಟ್ 3 2 5 3 15, 3 5 15, 15 4 60, 7 6 7 6 15 6 ಸರಿಯಾದ. ಫಸ್ಟ್ ಏನು ಮಾಡಿದ್ರಿ? ಇಲ್ಲಿ 2 ಸಂಖ್ಯೆನ ಕೊಟ್ಟಾಗ ಮಾಡಿದ್ರಿ, ಎಕ್ಸಾಂಪಲ್ ಮಾಡಿದ್ರಿ. ನೆಕ್ಸ್ಟ್ ಏನು ಮಾಡಿದ್ರೆ 3 ಸಂಖ್ಯೆನ ಕೊಟ್ಟಾಗ ಮಾಡಿದ್ರಿ. ಹೌದಾ? ಹಾಗಾದ್ರೆ ಯಾವ ತರ ಪ್ರಶ್ನೆ ಬರ್ತಾವ ಅನ್ನೋದನ್ನ ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ದೆನ್ ಫೈಂಡ್ ದ ರೇಷಿಯೋ ಪಿ ಟು ಆರ್. ಪಿ ಅನುಪಾತ ಕ್ಯೂ 5 ಅನುಪಾತ 6 ಮತ್ತು ಆರ್ ಅನುಪಾತ ಕ್ಯೂ 25 ಅನುಪಾತ 9 ಆಗಿದ್ದರೆ ಪಿ ಮತ್ತು ಆರ್ ಅನುಪಾತವನ್ನು ಕಂಡುಹಿಡಿಯುತ್ತಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ ಸರ್? ಪಿ ಅನುಪಾತ ಕ್ಯೂ ಕೊಟ್ಟಿದ್ದಾರೆ. ಪಿ ಅನುಪಾತ ಕ್ಯೂ ಎಷ್ಟು ಕೊಟ್ಟಿದ್ದಾರೆ? 5 ಅನುಪಾತ. ನೆಕ್ಸ್ಟ್ ಏನ್ ಮಾಡಿದರೆ ಅವರು 6 ಅನುಪಾತ ಕ್ಯೂ ಕೊಟ್ಟಿದ್ದಾರೆ. 6 ಅನುಪಾತ ಕ್ಯೂ ಎಷ್ಟು ಕೊಟ್ಟಿದ್ದಾರೆ? 6 ಅನುಪಾತ ಕ್ಯೂ 25 ಅನುಪಾತ 9. ನಾವು ಏನ್ ಮಾಡ್ಕೋಬೇಕು? ಕ್ಯೂ ಅನುಪಾತ ಆರ್ ಮಾಡ್ತೀವಿ. ಕ್ಯೂ ಅನುಪಾತ ಆರ್ ಮಾಡ್ಕೋಬೇಕು. ಕ್ಯೂ ಎಷ್ಟಿದೆ ಸರ್? 9. ಆರ್ ಎಷ್ಟಿದೆ? 25. ನೋ ಪ್ರಾಬ್ಲಮ್. ನೆಕ್ಸ್ಟ್ ಇವಾಗ ಆರ್ ಖಾಲಿ ಇದೆ, ಪಿ ಹಿಂದೆಗಡೆ ಸಂಖ್ಯೆ ಕೊಡ್ತೀವಿ. ನೆಕ್ಸ್ಟ್ ಇಲ್ಲಿ ಪಿ ಖಾಲಿ ಇದೆ, ಪಿ ಮುಂದೆಗಡೆ ಸಂಖ್ಯೆ ಕೊಡ್ತೀವಿ. ಇವಾಗ ತೋರಿಸಿ ಇಂಟು ಮಾಡಿ 5 9 40. ಓಕೆ. ನೆಕ್ಸ್ಟ್ 6 9 50. ನೆಕ್ಸ್ಟ್ 25 6 105. 25 ಇಷ್ಟೇ ಬರ್ಕೊಡ್ರಿ. ಇಷ್ಟು ಬರ್ಕೊಂಡಾದ್ಮೇಲೆ ನಿಮ್ಗೆ ಅವ್ರು ಏನು ಕೇಳಿದರೆ ಸರ್ ಪಿ ಮತ್ತು ಆರ್ ಅನುಪಾತವನ್ನು ಕಂಡಿದ್ದಾರೆ. ಯಾವ ಅನುಪಾತ? ಪಿ ಮತ್ತು ಆರ್ ಅನುಪಾತವನ್ನು ಇದರಲ್ಲಿ ಪಿ ಮತ್ತು ಆರ್. ಪಿ ಎಷ್ಟಿದೆ ಸರ್? 45. ಪಿ 45. ನೆಕ್ಸ್ಟ್ ಆರ್ ಎಷ್ಟಿದೆ? ಆರ್ 150. 150. 15 3 45. ನೆಕ್ಸ್ಟ್ 15 10 150. 3 ಅನುಪಾತ 10 ಇದೆ. ಆಪ್ಷನ್ ಸಿ ಇಸ್ ಕ್ಲಿಯರ್. ಓಕೆನಾ? ಯಾವ ಅನುಪಾತವನ್ನ ಫೈಂಡ್ ಔಟ್ ಮಾಡ್ತಿರಲ್ಲ ಆ ಅನುಪಾತವನ್ನ ಮಾತ್ರ ನೀವು ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಕ್ವಶನ್. ಎ ಅನುಪಾತ ಬಿ 2 ಅನುಪಾತ 3 ಮತ್ತು ಎ ಅನುಪಾತ ಸಿ 1 ಅನುಪಾತ 2 ಆಗಿದ್ದರೆ ಬಿ ಅನುಪಾತ ಸಿ ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಬರ್ಕೊಡಿ. ಎ ಅನುಪಾತ ಬಿ 2 ಅನುಪಾತ 3. 2 ಅನುಪಾತ 3. ನೆಕ್ಸ್ಟ್ ಎ ಅನುಪಾತ ಸಿ ಕೊಟ್ಟಿದ್ದಾರೆ. ಅವ್ರು ಏನ್ ಕೊಟ್ಟಿದ್ದಾರೆ? ಎ ಅನುಪಾತ ಸಿ ಕೊಟ್ಟಿದ್ದಾರೆ.
1:2 ಸರ್. ಬಿ ಮುಂದೆ ಕೊಡ್ಬೇಕಾದ್ರೆ ಬಿ ಅನುಪಾತ ಸಿ ಇರ್ಬೇಕಾಗ್ತದೆ. ಎ ಅನುಪಾತ ಸಿ ಅಂದ್ರೆ ಎ ಆಲ್ರೆಡಿ ಇದೆ, ಅದ್ರ ಹಿಂದೆ ಏನ್ ಮಾಡಿ ಸಿ ಕೊಡಿ. ಎ ಎಷ್ಟು ಕೊಟ್ಟಿದ್ದಾರೆ ಸರ್? 1 ಕೊಟ್ಟಿದ್ದಾರೆ. ಸಿ ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಇಲ್ಲಿ ಯಾವ ಖಾಲಿ ಇದೆ ಸರ್? 7 ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಯಾವ ಖಾಲಿ ಇದೆ ಸರ್? ಇಲ್ಲಿ ಬಿ ಖಾಲಿ ಇದೆ, 1 ಕೊಡ್ತಾರೆ. ನೆಕ್ಸ್ಟ್ ಎಲ್ಲವನ್ನ ಇಂಟು ಮಾಡಿ. 2 2 ನೆಕ್ಸ್ಟ್ 2 1 2, 3 1 3. ನೆಕ್ಸ್ಟ್ ನಮ್ಗೆ ಏನು ಫೈಂಡ್ ಔಟ್ ಮಾಡಂದರೆ ಸರ್ ಬಿ ಅನುಪಾತ ಸಿ ಕೇಳಿದ್ದಾರೆ. ಬಿ ಅನುಪಾತ ಸಿ ಯಲ್ಲಿ ಬಿ ಎಷ್ಟಿದೆ? 2 ಇದೆ ಸರ್. ಬಿ ಎಷ್ಟಿದೆ? 3 ಇದೆ. ಬಿ ಎಷ್ಟಿದೆ? 3 ಇದೆ. ಬಿ 3 ತಗೊಳ್ರಿ. ನೆಕ್ಸ್ಟ್ ಸಿ ಎಷ್ಟಿದೆ? ಸಿ 4 ಇದೆ ಸರ್. 3:4 ಎಲ್ಲಿದೆ? ಆಪ್ಷನ್ ಎ 3:4 ಸರಿಯಾದ. ಓಕೆನಾ? ನೆಕ್ಸ್ಟ್ ಬನ್ನಿ. ತುಂಬಾ ಈಜಿ ಇರ್ತವೆ, ಏನು ಕನ್ಫ್ಯೂಸ್ ಆಗುವಂತ ಏನಿರುವುದಿಲ್ಲ ಇಲ್ಲಿ. ನೆಕ್ಸ್ಟ್ ಎ ಅನುಪಾತ ಬಿ 2:3, ಬಿ ಅನುಪಾತ ಸಿ 3:4, ಸಿ ಅನುಪಾತ ಡಿ 3:5. ಆಗ ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಯ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ ಸರ್? ಎ ಅನುಪಾತ ಬಿ ಕೊಟ್ಟಿದ್ದಾರೆ. ಎ ಅನುಪಾತ ಬಿ ಎಷ್ಟು ಕೊಟ್ಟಿದ್ದಾರೆ? ಎ ಅನುಪಾತ ಬಿ 2:3. ನೆಕ್ಸ್ಟ್ ಏನ್ ಮಾಡಿದ್ದಾರೆ? ಬಿ ಅನುಪಾತ ಸಿ ಕೊಟ್ಟಿದ್ದಾರೆ. ಬಿ ಅನುಪಾತ ಸಿ ಎಷ್ಟು ಕೊಟ್ಟಿದ್ದಾರೆ? 3:4. ನೆಕ್ಸ್ಟ್ ಏನ್ ಮಾಡಿದ್ದಾರೆ? ಸಿ ಅನುಪಾತ ನಿಮಗೆ ಡಿ ಕೊಟ್ಟಿದ್ದಾರೆ. ಸಿ ಅನುಪಾತ ಡಿ ಎಷ್ಟು ಕೊಟ್ಟಿದ್ದಾರೆ? 3:5. ನೆಕ್ಸ್ಟ್ ಇವೆಲ್ಲ ಪ್ಲೇಸ್ ಖಾಲಿ ಇದಾವೆ. ಹೌದಾ? ಪ್ಲೇಸ್ ಖಾಲಿ ಇದ್ರೆ ಎಲ್ಲವನ್ನು ಕೊಟ್ಬಿಡಿ. ಏನಾ? ನೋಡ್ರಿ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಸಿ ಮತ್ತು ಡಿ ಖಾಲಿ ಹಿಂದೆಗಡೆ ಸಂಖ್ಯೆ ಇಲ್ಲಿ 3 ಕೊಡ್ತಾರೆ, ಇಲ್ಲಿ 3. ನೆಕ್ಸ್ಟ್ ಏನ್ ಮಾಡ್ತಾರೆ? ಇಲ್ಲಿ ಡಿ ಖಾಲಿ ಇದೆ 4 ಕೊಡ್ತೀರ, ಇಲ್ಲಿ ಎ ಖಾಲಿ ಇದೆ 3. ನೆಕ್ಸ್ಟ್ ಎ ಮತ್ತು ಬಿ ಖಾಲಿ ಇದೆ, ಅದರ ಮುಂದಗಡೆ ಸಂಖ್ಯೆ 3 ಮತ್ತು 3. ಏನ ನೀವು ಡೈರೆಕ್ಟ್ ಆಗಿ ಇಲ್ಲಿ ಆದ್ರೂ ಮಾಡ್ಬೋದು, ಹೊಡ್ತಾ ಹೊಡಿಬೋದು, ಅದೇನಿಲ್ಲ. 2 3 6, 6 3 18. ನೆಕ್ಸ್ಟ್ 3 3 9, 9 3 20, 3 4 12, 12 3 30. ನೆಕ್ಸ್ಟ್ 3 4 12, 12. ನೆಕ್ಸ್ಟ್ ಏಕಿದ್ರೆ ಅವ್ರು ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಕೊಟ್ಟಿದ್ದಾರೆ. ಇಷ್ಟು ಆನ್ಸರ್ ಬಂದಿದೆ. ನೆಕ್ಸ್ಟ್ ಕಡ್ತಾ ಹೋಗುತ್ತೆ ನೋಡ್ರಿ, ಆನ್ಸರ್ ಕಡ್ತಾ ಹೋಗುತ್ತೆ. ಎಷ್ಟಾಗುತ್ತೆ? 3 6 18 ಸರ್. 3 6 18. ನೆಕ್ಸ್ಟ್ 3 9 20. ನೆಕ್ಸ್ಟ್ 3 1 3, 3 2 6. ನೆಕ್ಸ್ಟ್ 3 2 6 0. ಹಾಗಾದ್ರೆ ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಎಷ್ಟು ಬಂತು ಸರ್? ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ 6:9, 9:12, ಎಲ್ಲಿದೆ? 6 9 12 20. 6 9 12 ಸರಿಯಾದ ಉತ್ತರ. ಕ್ಲಿಯರ್? ಇದು ರೇಷಿಯೋ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳನ್ನ ಈ ತರ ನೀವು ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ರಾಮ್ ಮತ್ತು ಶ್ಯಾಮರ ವಯಸ್ಸಿನ ಅನುಪಾತವು 7:8 ಆಗಿದ್ದರೆ ಶ್ಯಾಮ್ ಮತ್ತು ಮೋಹನ್ ಅವರ ವಯಸ್ಸಿನ ಅನುಪಾತ 7:9 ಆಗಿದೆ. ಮೋಹನ್ ವಯಸ್ಸು 72 ವರ್ಷವಾಗಿದ್ದರೆ ರಾಮನ ವಯಸ್ಸನ್ನು ಕಂಡುಹಿಡಿಯಿರಿ. ಫಸ್ಟ್ ಏನ್ ಮಾಡಿದ್ರೆ ನಿಮಗೆ ರಾಮ್ ವಯಸ್ಸು ಮತ್ತು ಶ್ಯಾಮ್ ವಯಸ್ಸು, ಆರ್ ಅಂದ್ರೆ ರಾಮ್, ಎಸ್ ಅಂದ್ರೆ ಶ್ಯಾಮ್. ರಾಮ್ ಮತ್ತು ಶ್ಯಾಮ್ ಎಷ್ಟು ಕೊಟ್ಟಿದ್ದಾರೆ? 7:8 ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಏನ್ ಮಾಡ್ತಾರೆ? ಶ್ಯಾಮ್ ಮತ್ತು ಮೋಹನ್, ಶ್ಯಾಮ್ ಜೊತೆಗೆ ಮತ್ತೆ ಯಾರು ಬರ್ತಾನೆ? ಮೋಹನ್ ಬರ್ತಾನೆ. ಯಾವ ತರ ಆದ್ರೂ ಕ್ವಶನ್ ಕೊಡ್ತಾರೆ. ಅವ್ರು ಏನ್ ಕೊಟ್ಟಿದ್ದಾರೆ? 7:9 ಕೊಟ್ಟಿದ್ದಾರೆ, 7:9. ನೆಕ್ಸ್ಟ್ ಮೋಹನ್ ಖಾಲಿ ಇದೆ, ರಾಮ್ ಖಾಲಿ ಇದೆ, ಒಂದೆರಡನ್ನ ಫಿಲ್ ಮಾಡ್ತೀರಿ. ಮೋಹನ್ಗೆ ಎಷ್ಟು ಕೊಡ್ತಾರೆ? 8 ಕೊಡ್ತಾರೆ. ಶ್ಯಾಮ್ಗೆ ಎಷ್ಟು ಕೊಡ್ತಾರೆ? 7 ಕೊಡ್ತಾರೆ. ನೆಕ್ಸ್ಟ್ 7 × 7 ಎಷ್ಟು? 49. 7 × 7 49. 8 7 56, 8 9 70. ಹೌದಾ? ನಿಮ್ಗೆ ಏನ್ ಮಾಡಿದ್ದಾರೆ? ಮೋಹನನ ಏಜ್ ಕೊಟ್ಟಿದ್ದಾರೆ 70. ಹಾಗಾದ್ರೆ ನಿಮಗೆ ರಾಮ್ ಶ್ಯಾಮ್ ಮೋಹನ್ 3 ಅನುಪಾತ ಸಿಕ್ತು. ಓಕೆ, ಮೋಹನ್ ಕೊಟ್ಟು ಯಾರನ್ನ ಫೈಂಡ್ ಮಾಡಿದ್ರೆ? ರಾಮನ ಫೈಂಡ್ ಔಟ್ ಮಾಡಂದರೆ. ರಾಮನ್ನ ಫೈಂಡ್ ಔಟ್ ಮಾಡಂದರೆ, ಬಟ್ ಮೋಹನನ ಕೊಟ್ಟಿದ್ದಾರೆ. ರಾಮ್ ಮತ್ತು ಮೋಹನ್ ಅನುಪಾತ ಎಷ್ಟಿದೆ? ರಾಮ್ 49 ಇದೆ ಸರ್, ಮೋಹನ್ 72 ಇದೆ. ಹಾಗಾದ್ರೆ ಮೋಹನ್ 72 ಇದ್ರೆ ನೀವು ಒಬ್ಬರು ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ?
ಮೋಹನನ ವಯಸ್ಸು 72 ಕೊಟ್ಟಿದ್ದಾರೆ. ಮೋಹನ್ 72 ಕೊಟ್ಟರೆ 72 ಇಂಟು 72 ಸರ್ 72 ಅಂದರೆ 72. ಇಲ್ಲೂ ಇಂಟು 1 ಮಾಡಿದ್ರೆ ರಾಮು ಎಷ್ಟು ಇಂಟು 1 ಮಾಡ್ತಾರೆ, ನೀವು ಇಂಟು 1 ಮಾಡ್ತಾರೆ. 49 ಇಂಟು 1 49. ಹಾಗಾದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಮೊದಲು ರಾಮ್ ಶ್ಯಾಮ್ ಮೋಹನ್ 3 ಅನುಪಾತ ತಗೊಂಡು ಮೋಹನ ಕೊಟ್ಟಿದ್ದಾರೆ, ರಾಮನ ಕೇಳ್ತಾರೆ. ಒಬ್ಬರು ಕೊಟ್ಟಿರ್ತಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಎಲ್ ಅನುಪಾತ ಎಂ 2 ಅನುಪಾತ 7, ಎಂ ಅನುಪಾತ ಎಂ 3 ಅನುಪಾತ ಮತ್ತು ಎನ್ ಅನುಪಾತಕ್ಕೆ 14. ಆಗ ಎಲ್ ಇಷ್ಟು ಎಂ ಇಷ್ಟು ಎನ್ ಇಷ್ಟು ಕೆ ಎಂದರೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಏನ್ ಮಾಡಿದ್ರೆ ನಿಮಗೆ ಎಲ್ ಅನುಪಾತ ಎಂ ಕೊಟ್ಟಿದ್ದಾರೆ, ಎಲ್ ಅನುಪಾತ ಎಂ 2 ಅನುಪಾತ 7 ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಂ ಅನುಪಾತ ಎನ್ ಕೊಟ್ಟಿದ್ದಾರೆ, ಎಂ ಅನುಪಾತ ಎನ್ ಎಷ್ಟು ಕೊಟ್ಟಿದ್ದಾರೆ 3 ಅನುಪಾತ 4. ನೆಕ್ಸ್ಟ್ ಏನ್ ಮಾಡಿದರೆ ಎನ್ ಅನುಪಾತ ಕೆ ಕೊಟ್ಟಿದ್ದಾರೆ, ಎನ್ ಅನುಪಾತ ಕೆ ಎಷ್ಟು ಕೊಟ್ಟಿದ್ದಾರೆ 14 ಅನುಪಾತ. ಹೌದಾ? ಇವಾಗ ಇದು ಕಡಿಮೆ ಇದೆ, ಇದು ಖಾಲಿ ಇದೆ, ಇದು ಖಾಲಿ ಇದೆ, ಇದು ಖಾಲಿ ಇದೆ. ಕ್ಲಿಯರಾ? ಇಲ್ಲಿ 7 ಕೊಡ್ತಾರ, ಇಲ್ಲೂ 7 ಕೊಡ್ತಾರ, ಇಲ್ಲಿ 4 ಕೊಡ್ತಾರ, ನೆಕ್ಸ್ಟ್ ಇಲ್ಲಿ 3 ಕೊಡ್ತಾರ, ನೆಕ್ಸ್ಟ್ ಇಲ್ಲಿ 14 ಕೊಡ್ತಾರ ಸರ್, ಇಲ್ಲಿ 14 ಕೊಡ್ತಾರೆ. ಹಾಗಾದ್ರೆ ಈಸಿಯಾಗಿ ಕಂಡುಹಿಡಿದು ಕರೆಕ್ಟಾಗಿ ಕೊಟ್ಟಿದ್ರಲ್ಲ, ನೋ ಪ್ರಾಬ್ಲಮ್. 7 7 ಕೊಟ್ಟಿದ್ರೆ 4 ಇದೆ, 4 ಕೊಡಿ 3 ಕೊಟ್ಟಿದ್ದಾರೆ. ನೆಕ್ಸ್ಟ್ 2 3 6. ಇಲ್ಲಿ ನೀವು ಇನ್ನೊಂದೇನು ಗೊತ್ತಾ, 7 ಇಲ್ಲಿ ಬಿಡ್ರಿ 14 ಇದೆಲ್ಲ, 7 2 14, 7 2 14, 7 2 14, 7 1 7, 7 1 7, 7 1 7, 7 2 14, 7 2 14, 7 2 14. ಹೌದಾ? ನೆಕ್ಸ್ಟ್ 2 ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು, 2 2 4. ಈ ಮೆಥಡ್ ಅನ್ನು ನೀವು ಮಾಡ್ಬೋದು. ಇಲ್ಲೇ ಕಡ್ತಾ ಕೊಡು, ಎಲ್ಲ ಇಂಟು ಮಾಡಿ ಕಡ್ತಾ ಹೊಡಿಬೋದು, ಇಲ್ಲಿ ಅಲ್ಲೇ ಹೊಡಿಬೋದು. ನೆಕ್ಸ್ಟ್ ಎಷ್ಟು ಸರ್ 3 2, ನೆಕ್ಸ್ಟ್ 7 3 20, ನೆಕ್ಸ್ಟ್ 7 4 20, ನೆಕ್ಸ್ಟ್ 2 5 10. ನೆಕ್ಸ್ಟ್ ಕಡ್ತಾ ಹೋಗುತ್ತಾ ಹೋಗಲ್ಲ ಸರ್. 6 21 28 10 ಎಲ್ಲಿದ್ದಾರೆ ಸರ್? 6 21 28 10. ಈ ಸರ್ ತುಂಬಾ ಈಜಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಜಿಡಿ 2024 ಪ್ರಶ್ನೆ. ಫಸ್ಟ್ ಜಿಡಿ ಕ್ವಶನ್ ಬಂತು 2024 ಕ್ವಶನ್. ಹೌದಾ? ಜಿಡಿ 2024 ಕ್ವಶನ್ ಇಲ್ಲಿ ನೋ ಪ್ರಾಬ್ಲಮ್. ಇಲ್ಲಿ ಏನ್ ಮಾಡಿದ್ದಾರೆ ನಿಮಗೆ ಪಿ ಅನುಪಾತ ಕ್ಯೂ ಕೊಟ್ಟಿದ್ದಾರೆ ಸರ್. ಪಿ ಅನುಪಾತ ಕ್ಯೂ ಎಷ್ಟು ಕೊಟ್ಟಿದ್ದಾರೆ? ಪಿ ಅನುಪಾತ ಕ್ಯೂ, ಪಿ ಅನುಪಾತ ಕ್ಯೂ ಅನುಪಾತ ಆರ್ ಕೊಟ್ಟಿದ್ದಾರೆ. ಪಿ ಕ್ಯೂ ಆರ್ ಎಷ್ಟು ಕೊಟ್ಟಿದ್ದಾರೆ? 9 ಅನುಪಾತ 10 ಅನುಪಾತ 11 ಕೊಟ್ಟಿದ್ದಾರೆ. ಹೌದಾ? ಏನ್ ಕೇಳಿದರೆ ಸರ್? ಪಿ ಪ್ಲಸ್ ಕ್ಯೂ ಕೇಳಿದ್ದಾರೆ. ಅವ್ರು ಏನ್ ಕೇಳಿದ್ದಾರೆ ಸರ್? ಪಿ ಪ್ಲಸ್ ಕ್ಯೂ ಕೇಳಿದ್ದಾರೆ. ಪಿ ಪ್ಲಸ್ ಕ್ಯೂ ಬ್ರಾಕೆಟ್ ಕಂಪ್ಲೀಟ್ ಅನುಪಾತ ಕ್ಯೂ ಪ್ಲಸ್ ಆರ್ ಬ್ರಾಕೆಟ್ ಕಂಪ್ಲೀಟ್ ಅನುಪಾತ ನೆಕ್ಸ್ಟ್ ಆರ್ ಪ್ಲಸ್ ಪಿ, ಆರ್ ಪ್ಲಸ್ ಇದನ್ನು ಕೇಳಿದ್ದಾರೆ. ಹಾಗಾದ್ರೆ ಪಿ ಎಷ್ಟಿದೆ? 9. ಪಿ ಪ್ಲಸ್ ಕ್ಯೂ 9 ಪ್ಲಸ್ 10 19 ಅನುಪಾತ ಕ್ಯೂ ಪ್ಲಸ್ ಆರ್ 10 ಪ್ಲಸ್ 11 20. ನೆಕ್ಸ್ಟ್ ಆರ್ ಪ್ಲಸ್ ಪಿ, ಆರ್ ಪ್ಲಸ್ ಪಿ 11 ಪ್ಲಸ್ 9 20, 19 21 20 ಎಲ್ಲಿದೆ? ಆಪ್ಷನ್ ಸಿ. ಓಕೆನಾ? ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಬನ್ನಿ. 852 ಮೊತ್ತವನ್ನು ಡಬ್ಲ್ಯೂ ಎಕ್ಸ್ ವೈ ಮತ್ತು ಜೆಡ್ ನಡುವೆ ಡಬ್ಲ್ಯೂ ಅನುಪಾತ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅನುಪಾತ ವೈ ಈಸ್ ಈಕ್ವಲ್ ಟು ವೈ ಅನುಪಾತ ಜೆಡ್ ಎಂಬ ರೀತಿಯಲ್ಲಿ ವಿಂಗಡಿಸಲಾಗಿದೆ. ಓಕೆ, ಇಲ್ಲಿ ಏನ್ ಮಾಡ್ತಾರೆ ನಿಮಗೆ ಅಮೌಂಟ್ ಮೇಲೆ ಕೇಳ್ತಾರೆ ಸ್ನೇಹಿತರೆ. ಹೌದಾ? ಅಮೌಂಟ್ ಮೇಲೆ ಕೇಳಿದಾಗ ಎಕ್ಸ್ ಮತ್ತು ವೈಗಳ ಭಾಗಗಳ ಮೊತ್ತವೆಷ್ಟು ಎಲ್ಲ ಅನುಪಾತ ಕೊಟ್ಟಿದ್ದಾರೆ. ಎಲ್ಲ ಅನುಪಾತ ನಾವಿಲ್ಲಿ ಏನಂತ ತಗೋಬೇಕಂತ ನಾವು ನೋಡಿದಾಗ ಫಸ್ಟ್ ಡಬ್ಲ್ಯೂ ಅನುಪಾತ ಎಕ್ಸ್ ಕೊಟ್ಟಿದ್ದಾರೆ. ಡಬ್ಲ್ಯೂ ಅನುಪಾತ ಎಕ್ಸ್ ಅನ್ನ ಏನಂತ ಕೊಟ್ಟಿದ್ದಾರೆ ಸರ್? ಅದನ್ನು 5 ಅನುಪಾತ 6 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸ್ ಅನುಪಾತ ವೈ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? ಅದನ್ನು 5 ಅನುಪಾತ 6 ಕೊಟ್ಟಿದ್ದಾರೆ. ನೆಕ್ಸ್ಟ್ ವೈ ಅನುಪಾತ ಜೆಡ್ ಎಷ್ಟು ಕೊಟ್ಟಿದ್ದಾರೆ ಸರ್? ಅದನ್ನು ಕೂಡ 5 ಅನುಪಾತ 6. ಇದರ ಇಷ್ಟೆಲ್ಲ ಬಂತು.
ಇಷ್ಟೆಲ್ಲ ಬಂದ್ಮೇಲೆ ನೆಕ್ಸ್ಟ್ ಇಲ್ಲಿ ಬನ್ನಿ. ಇಲ್ಲಿ y ಮತ್ತು z ಖಾಲಿ ಇದೆ. y ಎಷ್ಟು ಕೊಡ್ತೀರಾ, r ಕೊಡ್ತೀರಾ, z ಎಷ್ಟು ಕೊಡ್ತೀರಾ, r. ನೆಕ್ಸ್ಟ್ ಇಲ್ಲಿ z ಖಾಲಿ ಇದೆ, ಹಿಂದುಗಡೆ ಸಂಖ್ಯೆ. ನೆಕ್ಸ್ಟ್ w ಖಾಲಿ ಇದೆ, ಹಿಂದುಗಡೆ ಸಂಖ್ಯೆ. ನೆಕ್ಸ್ಟ್ ಇಲ್ಲಿ 5 and 5 ಇದೆ, 5 and 5. ಇಲ್ಲಿ ಕಡತ ಹಿಡಿದಿದ್ರೆ ಕಡತ ಹೊಡೆಯಿರಿ, ಇಲ್ಲ ಅಂದ್ರೆ ಇಲ್ಲ. ಎಲ್ಲ ಕಡೆ ಅದೇ ಸಂಖ್ಯೆ ಇರಬೇಕು. ನೆಕ್ಸ್ಟ್ ಇದು ಮಾಡ್ತೀವಿ. 5 5 25, 25 5 125, 6 5 30, 35 105. ನೆಕ್ಸ್ಟ್ 6 6 36, 36 105. ನೆಕ್ಸ್ಟ್ 252. 2052 ಮೊತ್ತವನ್ನು WXYZ ಹಾಗಾದ್ರೆ 3 ಕೂಡಿಸಿದ್ರೆ ಎಷ್ಟಾಗುತ್ತೆ ಅನ್ನೋದನ್ನ ಟೋಟಲ್ 3 ಜನರಿಗೆ ಹಂಚಬೇಕು. ಹೌದಾ, 3 ಜನರಿಗೆ X ಮತ್ತು Y ಭಾಗಕ್ಕೆ ಯಾವ್ದನ್ನ X ಮತ್ತು Y ಇಟ್ಕೊಂಡು ಇವಾಗ ಲಾಸ್ಟ್ 5 ಇದೆ. 5 + 6 11 ಆಯ್ತು, ಕೈಲ 1 ಇದೆ. 2 + 5 7, 7 + 8 15, 1 16 + 1 17, ಕೈಲ 1. 1 + 1 2 3, 4 + 7 600. ಹಾಗಾದ್ರೆ ಅವ್ರು ಏನು ಕೊಟ್ಟಿದಾರಲ್ಲ 8052 ಅನ್ನೋದು ಅದನ್ನ WXYZ ನಡುವೆ ಹಂಚಿದಾರೆ ಆಲ್ರೆಡಿ. ಹಾಗಾದ್ರೆ ಡಿವೈಡ್ ಬೈ ಎಷ್ಟು ಮಾಡ್ತಾರೆ, 671 ಮಾಡ್ತಾರೆ. 671 ಎಷ್ಟೇ ಹೋಗುತ್ತೆ ಸರ್, 671 ಬಂದ್ಲೆ 671 ಬಂದ್ಲೆ. ಇವಾಗ 805ರಲ್ಲಿ ನೀವೇನ್ ಮಾಡ್ತೀರಾ, 671 ಮೈನಸ್ 5 1 ಹೋದ್ರೆ 4 ಇತ್ತು, 10ರಲ್ಲಿ ಹೋದ್ರೆ 3 ಇತ್ತು, 8 1 134 ಚಿರು ಬಂತು. ನೆಕ್ಸ್ಟ್ 671 2ರಲ್ಲಿ ಎಷ್ಟು 1312 ಎಷ್ಟು ಬಂತು, 12 ಬಂತು. ಹಾಗಾದ್ರೆ X ಮತ್ತು Y ಭಾಗಕ್ಕೆ ಇದೆ. ಯಾವ್ದು X ಮತ್ತು ಒಂದಾಗ ಏನು ಮಾಡ್ತಾರೆ ಪ್ಲಸ್ X ಮತ್ತು Y. X ಮತ್ತು Y ಎಷ್ಟು ಬರುತ್ತೆ, X ಎಷ್ಟಿದೆ 150, X ಎಷ್ಟಿದೆ 150, Y ಎಷ್ಟಿದೆ 180. 180 + 150 330. ಎಷ್ಟನ್ನ ಇಂಟು ಮಾಡ್ತಾ ಬಂದಂತ 12ನ ಇಂಟು ಮಾಡ್ತೀವಿ. 12 × 0 0. 12 ಮೂಲೆ 36, ಕೈಲ 3. 12 ಮೂಲೆ 36 + 3 ಓಕೆ. GD 2022 ಸೇಮ್ ಕ್ವಶನ್. ಓಕೆ, GD 2022 ಪ್ರಶ್ನೆ. ಇದು ಏನಿದೆಯಲ್ಲ ಇವಾಗ ಏನ್ ಮಾಡಿದ್ರಲ್ಲ, ಇದು GD 2022 ಪ್ರಶ್ನೆ. ನೆಕ್ಸ್ಟ್ ಇದೊಂದು ಕ್ವಶನ್, ಇದೊಂದು ಕ್ವಶನ್, 3 ಕ್ವಶನ್ ಇದೆ, 4 ಕ್ವಶನ್ ಇದಾವೆ. ಟ್ರೈ ಮಾಡಿ ನೆಕ್ಸ್ಟ್ ಕ್ಲಾಸ್. ಓಕೆ, ನಮ್ಮ ಟೆಲಿಗ್ರಾಮ್ ಮ್ಯಾಥ್ಸ್ ಬೈ ಸಂತೋಷ್ ಅಂತ ಇದೆ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಯೂಟ್ಯೂಬ್ ಕ್ರ್ಯಾಕೆಟ್ ಅಕಾಡೆಮಿ ಅಂತ ಇದೆ, ಕ್ರ್ಯಾಕೆಟ್ ಅಕಾಡೆಮಿ ಜಾಯ್ನ್ ಆಗಿ. ನೆಕ್ಸ್ಟ್ ನಮ್ಮ ಆ್ಯಪ್ ಕ್ರ್ಯಾಕೆಟ್ ಅಕಾಡೆಮಿ ಆ್ಯಪ್ ಇದೆ, ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ SSC GDಗೆ ಸಂಬಂಧಪಟ್ಟಂತೆ ಮತ್ತು ಬ್ಯಾಂಕಿಂಗ್ CGಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳಿದ್ದಾವೆ, ಕ್ಲಾಸ್ ನೋಡಿಸ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬೈ.